ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಾಬಿ ಡಿಯೋಲ್ ಮೇಲೆ ಇರುವ ಆರೋಪ. ಇವರಿಗೆ ಎಲ್ಲಾನು ಪ್ಲಾಟರ್ ಮೇಲೆ ಸಿಕ್ತು, ಆದ್ರೆ ಅದನ್ನ ಕಳ್ಕೊಂಡ್ರು ಅಂತ. ಈಗ ಬಾಬಿ, ಇದು ನಿಜನಾ? ಏನಂದ್ರೆ ನೀವು ಯಾಕಂದ್ರೆ ಸೂಪರ್ ಸ್ಟಾರ್ ಧರ್ಮೇಂದ್ರ ಅವರ ಮಗ, ಸೂಪರ್ ಸ್ಟಾರ್ ಸನ್ನಿ ಡಿಯೋಲ್ ಅವರ ತಮ್ಮ. ಹಾಗಾಗಿ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಎಲ್ಲ ಬರ್ತಾ ಇದ್ರು, ನಿಮ್ಮನ್ನ ಲಾಂಚ್ ಮಾಡೋದಕ್ಕೆ ಇಷ್ಟಪಡ್ತಿದ್ರು. ಪ್ಲಾಟರ್ನಲ್ಲಿ ನಿಮಗೆ ಕೇವಲ ಮೊದಲನೇ ಫಿಲ್ಮ್ ಸಿಗುತ್ತೆ, ಆಮೇಲಂತೂ ನಿಮ್ಮ ಕೆಲಸ ಮಾತಾಡುತ್ತೆ. ಹಾಗಾಗಿ ನಾನಂತೂ ಇದನ್ನ ಕೇಳಲಿಲ್ಲ. ಭಗವಂತನಿಗೆ ಏನಂದ್ರೆ ನನ್ನನ್ನ ಈ ಮನೇಲಿ ಹುಟ್ಸು ಅಂತ. ನನ್ನಷ್ಟಕ್ಕೆ ನಾನೇ ಹುಟ್ಬಿಟ್ಟೆ ಈ ಮನೇಲಿ. ನಾನು ತುಂಬಾ ಲಕ್ಕಿ ಆಗಿದ್ದೀನಿ. ಯಾರು ಕೇಳಲ್ಲ ನೀವು ಯಾವಾಗ ಹುಡ್ತಿರೋ, ಆಗ ನಿಮ್ಗೆ ಇದು ಗೊತ್ತಿರಲ್ಲ ನೀವು ಯಾವ ಮನೆಯಲ್ಲಿ ಯಾವ ಪ್ರಿವಿಲೇಜಸ್ ಜೊತೆ ಹುಡ್ತೀರಾ ಅಂತ. ಹಾಗಾಗಿ ನಾನು ಲಕ್ಕಿ ಆಗಿದೆ, ನನಗೆ ಪ್ರಿವಿಲೇಜಸ್ ಸಿಕ್ತು. ಧರ್ಮೇಂದ್ರ ಅವರ ಮಗ ಸನ್ನಿ ಡಿಯೋಲ್ ಬಂದ್ರು, ಜನರು ಇಷ್ಟೊಂದು ಪ್ರೀತಿ ಕೊಟ್ರು, ಇಷ್ಟು ದೊಡ್ಡ ಸ್ಟಾರ್ ಆದ್ರು. ಹಾಗಾಗಿ ಯಾವಾಗ ನನ್ನ ಸರದಿ ಬಂತು ಆಗ ತುಂಬಾ ವ್ಯಕ್ತಿಗಳು ಬಂದಿದ್ರು. ಸುಭಾಷ್ ಗಾಯ್ ಯಾವಾಗ ಸೌದಾಗರ್ ಮಾಡ್ತಿದ್ರು, ಹೌದು ಜಿ, ಆಗ ಅವರು ನಿಮ್ಮನ್ನ ಅದರಲ್ಲಿ ಡೆಬ್ಯೂ ಮಾಡಿಸೋದಕ್ಕೆ ಇಷ್ಟಪಡ್ತಿದ್ರು. ಆ ಫಿಲ್ಮ್ ಅದರಲ್ಲಿ ದಿಲೀಪ್ ಕುಮಾರ್ ಇದ್ರು, ಹೌದು ಜಿ, ಹೌದು ರಾಜ್ಕುಮಾರ್ ಇದ್ರು. ಹೌದು ಜಿ. ಇನ್ನು ತುಂಬಾ ಒಳ್ಳೆ ಒಳ್ಳೆ ಆಫರ್ಸ್ ಬಂತು. ಆದ್ರೆ ಪಪ್ಪ ಅವರ ಕನ್ಸಿತ್ತು ನನ್ನ ಮಗನ ನಾನೇ ಲಾಂಚ್ ಮಾಡ್ತೀನಿ ಅಂತ. ಮತ್ತೆ ಹಾಗಾಗಿ ಇದಕ್ಕೆ ಸಾಕಷ್ಟು ಅದನ್ನ ಟೈಮ್. ಬೇಡ ಅಂತ ಅಂದ್ರು. ಹೌದು ಜಿ, ಸುಭಾಷ್ ಹೌದು, ಅವ್ರಿಗೆ. ಬೇಡ ಅಂತಂದ್ರು. ಆಮೇಲೆ ಶೇಖರ್ ಕಪೂರ್ ಜೊತೆ ಫಿಲ್ಮ್ ಮಾಡಿದ್ರಿ. ಶೇಖರ್ಗೆ ಸೈನ್ ಮಾಡಿದ್ವಿ, ಅದನ್ನ ನಾವು ಪ್ರೊಡ್ಯೂಸ್ ಮಾಡ್ತಿದ್ವಿ ವಿಜೇತ ಫಿಲ್ಮ್ಸ್ ಅಂಡರ್ನಲ್ಲಿ. ಆದ್ರೆ ಶೇಖರ್ ನನ್ನ ಜೊತೆ 27 ದಿನ ಶೂಟಿಂಗ್ ಮಾಡಿದ್ರು. ಮತ್ತೆ ಅದೇ ಸಮಯದಲ್ಲಿ ಅವ್ರಿಗೆ ಆಫರ್ ಬಂತು ಹಾಲಿವುಡ್ನಿಂದ, ಬ್ಯಾಂಡೆಡ್ ಕ್ವೀನ್ದು. ಆಗ ಅವರು ಪಪ್ಪ ಹತ್ರ ಬಂದು ಹೇಳಿದ್ರು ಏನಂದ್ರೆ, ನೋಡಿ ನನಗೊಂದು ಹಾಲಿವುಡ್ನ ಆಫರ್ ಬಂದಿದೆ, ಹಾಗಾಗಿ ನನಗೆ ಹೋಗೋಕ್ ಬಿಡ್ತೀರಾ ಅಂತ. ನಾನು 7-8 ತಿಂಗಳ ನಂತರ ವಾಪಸ್ ಬಂದು ನಿಮ್ಮ ಮಗನ ಫಿಲ್ಮ್ನ ಶುರು ಮಾಡ್ತೀನಿ ಅಂತ. ಆಗ ಅಪ್ಪ ಹೇಳಿದ್ರು, ನೋಡು ನೀನು ಹೋಗು, ನಿನಗೆ ಅದರಲ್ಲಿ ಖುಷಿ ಇದೆ, ನೀನು ಅದನ್ನೇ ಮಾಡು. ನಿನಗೆ ಹಾಲಿವುಡ್ ಇಂಪಾರ್ಟೆಂಟ್ ಆಗಿದೆ, ನನಗೆ ನನ್ನ ಮಗ ಇಂಪಾರ್ಟೆಂಟ್ ಆಗಿದ್ದಾನೆ. ಮತ್ತೆ ಮತ್ತೆ ನನ್ನ ಹಣೆಯಲ್ಲಿ ರಾಜ್ ಸಂತೋಷಿ ಹೆಸರು ಬರೆದಿತ್ತು. ಆಮೇಲೆ ರಾಜ್ ಜೊತೆ ನನ್ನ ಮೊದಲನೇ ಫಿಲ್ಮ್ ಮಾಡಿದೆ. ಮತ್ತೆ ಇಟ್ ವಾಸ್ ಅ ಲಾಂಗ್ ಜರ್ನಿ ಆಗಿತ್ತು. 2-3 ವರ್ಷ ಹಿಡಿತು ಮಾಡೋದಕ್ಕೆ. ಆದ್ರೆ ಆ ಜಮಾನದಲ್ಲಂತೂ ಸಿನಿಮಾಗಳು 2-3 ವರ್ಷದಲ್ಲೇ ಆಗ್ತಿತ್ತು. ಆದ್ರೆ ಯಾವಾಗ ಫಿಲ್ಮ್ ಆಗ್ತಿತ್ತೋ ರಾಜ್ಕುಮಾರ್ ಸಂತೋಷಿ ಜೊತೆ ನೀವು ಕೆಲಸ ಮಾಡ್ತಿದ್ರಿ, ಆಗ ನಿಮ್ಮಣ್ಣ ನಿಮ್ಮ ಜೊತೆ ಯಾವಾಗ್ಲೂ ನಿಮ್ಮ ನೆರಳಿನ ಹಾಗೆ ಇರ್ತಾ ಇದ್ರು. ಅಣ್ಣ ತಮ್ಮ ಸ್ವಂತ ಕೆಲಸನ ನಿಲ್ಲಿಸಿ ನಿಭಾಯಿಸಿದ್ರು ಆ ಪ್ರೊಡಕ್ಷನ್ನ. ಯಾರು ಆ ಥರ ಮಾಡಲ್ಲ. ಒಬ್ಬ ಅಣ್ಣ ತಮ್ಮನಿಗೋಸ್ಕರ ತನ್ನ ಕೆಲಸನ ನಿಲ್ಲಿಸಿ ಅಷ್ಟೊಂದು ಅಂದ್ರೆ ಪೂರ್ತಿ ಗಮನವನ್ನ ನನ್ನ ಫಿಲ್ಮ್ ಮೇಲೆ ಕೊಡೋದು. ಹಾಗಾಗಿ ಅಣ್ಣ ಅಂದ್ರೆ ಇದನ್ನ ನಾನು ಹೇಳ್ತಾನೆ ಇರ್ತೀನಿ, ಏನಂದ್ರೆ ಅವರು ನನ್ನ ಫಾದರ್, ಪಪ್ಪ ತರ ಆಗಿದ್ದಾರೆ. ಹಾಗಾಗಿ ಅವರು ತುಂಬಾ ಅಂದ್ರೆ ತಮ್ಮ ಕೆಲಸನ ಸ್ಯಾಕ್ರಿಫೈಸ್ ಮಾಡಿ ನನ್ನ ಕೆಲಸ ನೋಡಿದ್ರು. ಮತ್ತೆ ಇದೇನೇ ಏನಂದ್ರೆ ಟೈಮ್ ತಗೊಳ್ತು. ರಾಜ್ಗೆ ಟೈಮ್ ಹಿಡಿತು ಫಿಲ್ಮ್ ಮಾಡೋದಕ್ಕೆ, ಘಾಯಲ್ಗೂ ಕೂಡ ಟೈಮ್ ಹಿಡಿತು. ಹಾಗಾಗಿ ಆದ್ರೆ ನಿಮ್ಗೆ ಈ ವಿಷಯದ ಬಗ್ಗೆ ಚಿಂತೆ ಇರ್ಲಿಲ್ವಾ? ಏನಂದ್ರೆ ನೀವು ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀರಾ, ರಾಜ್ಕುಮಾರ್ ಸಂತೋಷಿ ಎಷ್ಟು ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ, ಮತ್ತೆ ನೀವು ಹಠ ಹಿಡಿದ್ರಿ ಏನಂದ್ರೆ ನಾನು ಸನ್ಗ್ಲಾಸಸ್ ಹಾಕೋತೀನಿ ಅಂತ. ಹಾ, ನಾನು ಹಠ ಹಿಡ್ದಿದ್ದೆ. ನನ್ನ ನೋಡಿ ಇವತ್ತು ಕೂಡ ನಾನು ಹಾಕೊಂಡು ಬಂದಿದ್ದೀನಿ. ನನ್ನ ಲೈಫ್ನಲ್ಲಿ ಏನೇ ನನ್ನ ಇಷ್ಟಗಳಿವೆಯೋ, ಏನೆಲ್ಲ ಇಷ್ಟ ಆಗುತ್ತೋ ನನಗೆ, ಅದೆಲ್ಲ ನನ್ನ ಪಪ್ಪ ಅವರಿಂದ ಬಂದಿವೆ. ಅಂದ್ರೆ ಕನ್ನಡಕದ ಹುಚ್ಚು. ಯಾಕಂದ್ರೆ ನಾನು ಯಾವಾಗ ಪಪ್ಪ ಅವರ ಸಿನಿಮಾಗಳನ್ನ ನೋಡ್ತಿದ್ನೋ, ಅವರ ಫೋಟೋಗ್ರಾಫ್ನ ನೋಡ್ತಿದ್ನೋ, ಆಗ ಅವರ ಕನ್ನಡಕಗಳು ತುಂಬಾ ಇಷ್ಟ ಆಗೋದು. ಮತ್ತೆ ಅವರ ಕಬೋರ್ಡ್ಗೆ ಹೋಗಿ ಹುಡುಕ್ತಿದ್ದೆ ಏನಂದ್ರೆ ಕನ್ನಡಕಗಳು ಎಲ್ಲಿವೆ. ಯಾವತ್ತೂ ಕಾಣಿಸ್ತಾನೆ ಇರಲಿಲ್ಲ. ಆಗ ನನಗೇನು ಗೊತ್ತಿರೋದು ಶೂಟಿಂಗ್ನಲ್ಲಿ ನಿಮಗೆ ಕಾಸ್ಟ್ಯೂಮ್ ಪ್ರಕಾರ ನಿಮಗೆ ಕನ್ನಡಕ ಕೊಡ್ತಾರೆ ಅಂತ. ಹಾಗಾಗಿ ನಾನು ನಿರ್ಧಾರ ಮಾಡ್ಬಿಟ್ಟೆ ಏನಂದ್ರೆ ನಾನು ಯಾವಾಗ ದೊಡ್ಡವನಾಗ್ತೀನೋ ಆಗ ಕನ್ನಡಕಗಳನ್ನ ಖರೀದಿ ಮಾಡ್ತೀನಿ, ಕಲೆಕ್ಷನ್ ಮಾಡ್ತೀನಿ ಅಂತ. ಆಗ ನಾನು ಒಂದು ಕನ್ನಡಕ ಖರೀದಿ ಮಾಡಿಬಿಟ್ಟೆ. ಆ ಸಮಯದಲ್ಲಿ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ರಾಜ್ಗೆ ಹೇಳ್ದೆ ಏನಂದ್ರೆ, ನಾವು ಊಟಿಯಲ್ಲಿ ಶೂಟಿಂಗ್ ಮಾಡ್ತಿದ್ವಿ, ಲವ್ ತುಜೆ ಲವ್ ಮೇ ಕರ್ತಾ ಹೂನ. ಆಗ ನಾನು ರಾಜ್ಗೆ ಕೇಳ್ದೆ ಇದನ್ನ ಹಾಕೊಳ್ಳ ಅಂತ. ಅವ್ರಂದ್ರು ಬೇಡ. ಆಗ ನಾನು ಹೇಳ್ದೆ ಅಯ್ಯೋ. ನಾನು ಆಮೇಲೆ ಸಂತೋಷ್ ಶಿವನ್ ಹತ್ರ ಹೋದೆ, ಅವ್ರು ನನ್ನ ಸ್ನೇಹಿತರಾಗಿದ್ರು. ಅಷ್ಟರಲ್ಲಿ ನಾನು ಸಂತೋಷ್ಗೆ ಹೇಳ್ದೆ ಏನಂದ್ರೆ, ನನ್ನ ಸಿನಿಮಾಟೋಗ್ರಾಫರ್ ಆಗಿದ್ರು ಅವರು, ನಾನು ಇದನ್ನ ಹಾಕೊಳ್ಳ ಅಂತ. ಯಾ ಬಾಬಿ ವೇರ್. ಹಾಗಾಗಿ ನಾನು ಕನ್ನಡಕ ಹಾಕೊಂಡೆ. ನನಗೇನ್ ಗೊತ್ತಿತ್ತು ಅದು ಯಾವಾಗ ಫಿಲ್ಮ್ ಬರುತ್ತೋ ಆಗ ಜನರು ಹುಚ್ಚರಾಗ್ತಾರೆ ಕನ್ನಡಕಗೋಸ್ಕರ ಅಂತ. ಅಂದ್ರೆ ಇಟ್ ಥಿಂಗ್ಸ್ ಜಸ್ಟ್ ಹ್ಯಾಪನ್, ಎವ್ರಿ ಟೈಮ್ ಯು ಆರ್ ಡೂಯಿಂಗ್ ಸಮಥಿಂಗ್. ನಿಮ್ಗೆ ಯಾವತ್ತು ಇದು ತಲೆಗೆ ಬರಲ್ಲ ಏನಂದ್ರೆ ಇದು ಹೇಗ್ ನಡೆಯುತ್ತೆ ಅಂತ. ಇದಕ್ಕೋಸ್ಕರ ವೆನ್ ಎವರ್ ಆಸ್ ಅನ್ ಆಕ್ಟರ್ ನೀವು ಪರ್ಫಾರ್ಮ್ ಮಾಡ್ತಿರೋ ಮುಕ್ತ ಮನಸ್ಸಿನಿಂದ ಮಾಡಿ, ಏನಾದ್ರೂ ಅದರಿಂದ ಹೊರಗೆ ಬರ್ಬೋದು. ಅಂಡ್ ಆದ್ರೆ ಸನ್ನಿ ಯಾವಾಗ್ಲೂ ಇಷ್ಟಪಡ್ತಾ ಇದ್ರು ನಿಮ್ಮನ್ನ ದೊಡ್ಡ ಸ್ಟಾರ್ ಮಾಡ್ಬೇಕು ಅಂತ. ಆ ಫಿಲ್ಮ್ನಲ್ಲಿ ನಿಮ್ಮ ಎಂಟ್ರಿ ಜಬರ್ದಸ್ತ್ ಆಗಿರ್ಲಿ, ಗ್ರ್ಯಾಂಡ್ ಆಗಿರ್ಲಿ, ಅದಕ್ಕೋಸ್ಕರ ಅವರು ನಿಮ್ಗೆ ಕುದುರೆ ಮೇಲೆ ಬರೋ ಹಾಗೆ ಎಂಟ್ರಿ ಮಾಡಿಸೋದಕ್ಕೆ ಇಷ್ಟಪಡ್ತಿದ್ರು. ಇಲ್ಲ, ಏನಾಗಿತ್ತು ಅಂದ್ರೆ ಫಿಲ್ಮ್ ಆಗೋಗಿತ್ತು. ಮತ್ತೆ ಅಣ್ಣ ಇನ್ನೂ ಕೂಡ ಅದನ್ನ ಅನೌನ್ಸ್ ಮಾಡೋಕೆ ಇಷ್ಟಪಡ್ತಿದ್ರು ನನ್ನ ಇಂಟ್ರೊಡಕ್ಷನ್. ಆಗ ಅವರು ನನಗೆ ಆಕ್ಚುಲಿ ಆ ದಿನಗಳಲ್ಲಿ ಏನಂದ್ರೆ ನಮಗೆ ಒಂದು ಟೈಗರ್ ಜೊತೆ ಫೈಟ್ ಕೂಡ ಇತ್ತು. ಆಗ ಇಂಡಿಯಾದಲ್ಲಿ ಏನಂದ್ರೆ ಮುಖ ಸೀದಾ ಇತ್ತು ಟೈಗರ್ದು. ಯಾವಾಗ ನಾವು ಅದನ್ನ ನೋಡಿದ್ವೋ ಆಗ ನಾವು ಹೇಳಿದ್ವಿ ಇಲ್ಲ ನಾನ್ ಮಾಡಲ್ಲ ಅಂತ. ಮತ್ತೆ ಅಣ್ಣ ಹುಡುಕಿದ್ರು ಏನಂದ್ರೆ ಇಟ್ಲಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನದು ಸ್ವಂತ ಝೂ ಇದೆ, ಮತ್ತೆ ಅವನು ಟ್ರೈನ್ಡ್ ಮಾಡಿದ್ದಾನೆ ಅಂತ ಸಾಕಷ್ಟು ಪ್ರಾಣಿಗಳನ್ನ. ಅಂದ್ರೆ ಆಗ ನಾವು ಅಲ್ಲಿಗೆ ಹೋದ್ವಿ.
ಮತ್ತೆ ನಾನು ಟೈಗರ್ ಜೊತೆ ಫೈಟ್ ಮಾಡ್ದೆ. ಅಂದ್ರೆ ನಾನು ಯೋಚನೆ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೆ. ಏನಿತ್ತು ಅದರಲ್ಲಿ? ಅದು ಒಂದು ಕೋಲಿನ ಮೇಲೆ ಹುಕ್ ಮೇಲೆ ಅದರ ಮೇಲೆ ಮೀಟ್ ಹಾಕ್ತಿದ್ರು. ಮತ್ತೆ ಟೈಗರ್ ಬರ್ತಿತ್ತು ಅಲ್ಲಿಂದ, ಅದು ತಿನ್ನೋದಕ್ಕೆ ಹೋಗ್ತಿತ್ತು. ಮತ್ ನಾನು ಕೇವಲ ಕೈ ಇಡ್ಬೇಕಾಗಿತ್ತು ಅದ್ರ ಕೆಳಗೆ. ಆದ್ರೆ ನನ್ನ ತಲೆಯಲ್ಲಿ ಏನ್ ಓಡ್ತಿತ್ತು ಅಂದ್ರೆ, ಒಂದ್ ವೇಳೆ ನಾಯಿ ಕಚ್ಚಿದ್ರೆ ನೋವಾಗುತ್ತೆ, ಆದ್ರೆ ಟೈಗರ್ ಕಚ್ಬಿಟ್ರಂತೂ ಮುಗೀತು. ಆದ್ರೆ ನಾನು ಮಾಡ್ದೆ, ಯಾಕಂದ್ರೆ ಆಸ್ ಅನ್ ಆಕ್ಟರ್ ಯಾವಾಗ್ಲಾದ್ರೂ ಮಾಡೋದು, ಈ ತರ ಸಿಚುವೇಶನ್ಸ್ ಬರ್ತವೆ, ಮಾಡ್ಬೇಕಾಗತ್ತೆ. ಗಲೀಜ್ ನೀರು, ತಣ್ಣೀರು, ಬಿಸಿಲು, ಇವೆಲ್ಲ ಯು ನೋ ಹ್ಯಾವ್ ಟು ಡೂ ಇಟ್. ಸೊ ಅದಾದ್ಮೇಲೆ ಅಣ್ಣ ಡಿಸೈಡ್ ಮಾಡ್ಬಿಟ್ರು ಏನಂದ್ರೆ, ನಾನು ಸ್ಟಾರ್ಟಿಂಗ್ ನಲ್ಲಿ ಯಾವಾಗ ಕುದುರೆ ಮೇಲೆ ಬರ್ತೀನೋ ಅದನ್ನ ನಾವು ಇಂಗ್ಲೆಂಡ್ ನಲ್ಲಿ ಶೂಟ್ ಮಾಡೋಣ, ಒಳ್ಳೆ ಕುದುರೆಗಳನ್ನ ತರ್ಸೋಣ. ಮತ್ತೆ ಲೇಕ್ ಡಿಸ್ಟ್ರಿಕ್ಟ್ ನಲ್ಲಿ ಮಾಡ್ತಿದ್ವಿ. ಆಗ ಯಾವಾಗ ಮಾಡೋಕ್ ಶುರು ಮಾಡಿದ್ವೋ ಆಗ ಮೊದಲನೇ ಶಾಟ್ ಹೆಲಿಕಾಪ್ಟರ್ನಿಂದ ಅವರು ಶೂಟ್ ಮಾಡ್ತಿದ್ರು. ಟೀನು ವರ್ಮಾ ನಮ್ಮ ಫೈಟ್ ಮಾಸ್ಟರ್. ಮತ್ತೆ ಆ ಫಸ್ಟ್ ಟೇಕ್ನಲ್ಲಿ ಏನೋ ಕ್ಯಾಮ್ರದ್ದು ಪ್ರಾಬ್ಲಮ್ ಆಯಿತು. ಆಗ ಎರಡನೇ ಟೇಕ್ ಯಾವಾಗ ಮಾಡೋಕೆ ಹೋದ್ರೋ ಆಗೇನಾಗುತ್ತಂದ್ರೆ, ಯಾವಾಗ ನೀವು ಕುದುರೆನ ಓಡಿಸ್ತಿರೋ ಆಗ ಮುಂದೆ ಒಂದು ಕುದುರೆ ನಿಂತಿರುತ್ತೆ ಡಿಸ್ಟೆನ್ಸ್ನಲ್ಲಿ, ಅದು ನಿಮ್ಮ ಕುದುರೆ ಅದನ್ನ ನೋಡಿ ನಿಂತ್ಕೊಳ್ಳುತ್ತೆ. ಯಾವಾಗ ನಾನು ಗ್ಯಾಲಪ್ ಮಾಡ್ಕೊಂಡು ಹೋಗ್ತಿದ್ದೆ ಆಗ ಮುಂದೆ ಇದ್ದ ಕುದುರೆ ಏನಾಯಿತು ಅಂದ್ರೆ ಅದು ಅಲ್ಲಾಡ್ಲೇ ಇಲ್ಲ, ಅಲ್ಲೇ ನಿಂತ್ಬಿಡ್ತು. ಆಗ ನನ್ನ ಕಾಲು ಹೋಗಿ ತಗಲ್ತು ಅದರ ಹಿಂದೆ, ಮತ್ತು ನಾನು ಗಾಳಿಲೇ ಹಾರಿದೆ. ಮತ್ತೆ ಐ ಬ್ರೋಕ್ ಮೈ ಲೆಗ್. ಇವನೋ ಆಗ ಅಣ್ಣ ಇದ್ರು. ನನ್ನ ಪರಿಸ್ಥಿತಿ ಎಷ್ಟು ಹಾಳಾಗಿತ್ತು ಅಂದರೆ, ಅಣ್ಣ ನನ್ನನ್ನು ಹೀಗೆ ಹಿಡ್ಕೊಂಡ್ರು. ಮತ್ತೆ ಇಷ್ಟು ನನಗೆ ಗೊತ್ತಿತ್ತು, ನನ್ನ ಅಣ್ಣ ನನ್ನ ಜೊತೆಗಿದ್ದಾನೆ, ನನಗೇನೂ ಆಗಲ್ಲ ಅಂತ. ದೆನ್ ಹಿ ಫ್ಲೂ ಮಿ ಓವರ್ ನೈಟ್ ಟು ಲಂಡನ್ ಆ್ಯಂಡ್ ಮೈ ಸರ್ಜರಿ ವಾಸ್ ಡನ್ ದೇರ್. ಈಗಲೂ ಕೂಡ ನನ್ನ ಕಾಲಲ್ಲಿ ರಾಡ್ ಇದೆ. ಮತ್ತೆ ಹೇಗೆ ನೀವು ಹೇಳ್ತಿದ್ರಿ ಅಲ್ವಾ, ನಿಮ್ಮ ಮದುವೆ ಬೈಸಾಖಿಯ ದಿನ ಆಯಿತು ಅಂತ, ನನ್ನ ಮದುವೆನೂ ಅಷ್ಟೇ ಬೈಸಾಖಿಯ ದಿನ ಆಗೋದಿತ್ತು. ಆದರೆ ನನ್ನ ಕಾಲು ಸರಿ ಆಗಲಿಲ್ಲ. ಹಾಗಾಗಿ ನಾನು ಈಗ 30ನೇ ತಾರೀಕಿಗೆ ಮೇಗೆ ನನ್ನ 30 ವರ್ಷ ಪೂರ್ತಿಯಾಗುತ್ತೆ ನನ್ನ ವಯಸ್ಸು. ಆಮೇಲೆ ನಿಮ್ಮ ನಕರಗಳು ಕೂಡ ನಿಧಾನವಾಗಿ ಶುರುವಾದ್ವು. ನಕರ? ಈ ಹಾಡು ಏನ್ ತುಂಬಾ ಫೇಮಸ್ ಆಯ್ತಲ್ಲ, ದುನಿಯಾ ಹಸಿನೋ ಕಾ ಮೇಲ ಅವ್ರ ಮೇಲೆ ಮೇಮೆ ಅಕೇಲ. ಆ ಹಾಡಿಗೆ ಯಾವಾಗ ಡ್ಯಾನ್ಸ್ ಮಾಡ್ತಿದ್ರು ಆಗ 6 ಬಾರಿ ಪ್ಯಾಂಟನ್ನ ಬದಲಾಯಿಸಿದ್ರಿ ನೀವು. ಗೊತ್ತಾ, ನಾನು ಎಷ್ಟೊಂದು ಕಷ್ಟಪಟ್ಟಿದ್ದೆ, ಯಾಕಂದ್ರೆ ಅದು ನನ್ನ ಮೊದಲನೇ ಹಾಡಾಗಿತ್ತು, ಅದ್ರಲ್ಲಿ ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಮತ್ತು ನನಗೆ ಡ್ಯಾನ್ಸಿಂಗ್ನ ಹುಚ್ಚು ಇದೆ, ಆದರೆ ಅಷ್ಟೊಂದಿರಲಿಲ್ಲ. ಏನಂದ್ರೆ ಯಾವ ರೀತಿ ನನ್ನಿಂದ ಡ್ಯಾನ್ಸ್ ಮಾಡಿಸಿದ್ರು ಆಗ. ಆ ದಿನಗಳಲ್ಲಿ ಹೇಗೆ ಈಗ ನಾವು ಎಸಿಲಿ ಕೂತಿದ್ದೀವೋ ಸ್ಟುಡಿಯೋದಲ್ಲಿ, ಅಲ್ಲಿ ಆ ದಿನಗಳಲ್ಲಿ ಎಸಿ ಇರ್ತಿರ್ಲಿಲ್ಲ. ಮತ್ತೆ ಅಷ್ಟೊಂದು ಅಂದರೆ ಫಾಸ್ಟ್ ಸ್ಟೆಪ್ಸ್ ಕೊಟ್ಟಿದ್ರು ಚಿನ್ನಿ ಸರ್. ಏನಂದ್ರೆ ನಂದು ಕಪ್ಪು ಜೀನ್ಸ್ ಇತ್ತು ಮತ್ತದು ಒದ್ದೆ ಆಗೋಗ್ತಿತ್ತು. ಹಾಗಾಗಿ ಅವರು ಮತ್ತೆ ಒದ್ದೆ ಆದ ನಂತರ ನೀವು ಯಾವಾಗ ಕೂರ್ತಿದ್ರಲ್ಲ ಆಗ ಬಾಡಿ ಸಾಲ್ಟ್ ಅದ್ರ ಮೇಲೆ ಕಾಣೋಕೆ ಶುರು ಆಗ್ತಿತ್ತು. ಹಾಗಾಗಿ ಆಮೇಲೆ ನನಗೆ ಪ್ರತಿ 10 ಶಾಟ್ ನಂತರ ಪ್ಯಾಂಟ್ ಬದಲಾಯಿಸಬೇಕಾಗಿತ್ತು. ಆದ್ರೆ ಬಟ್ ಇಟ್ ವಾಸ್ ಫನ್ ಬಿಕಾಸ್ ಐ ಎಂಜಾಯ್ಡ್ ಇಟ್. ಮತ್ತೆ ಎಷ್ಟೊಂದು ಪಾಪ್ಯುಲರ್ ಆಯಿತು ಅಂದ್ರೆ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ, ಇವತ್ತು ಪಾಪ್ಯುಲರ್ ಆಗಿದೆ. ಅಂದ್ರೆ ಅದರಿಂದ ಒಂದು ವಿಷಯ ಅಂತೂ ಮರ್ತೋಯ್ತು, ಏನಂದ್ರೆ ಯಾರು ಡಿಯೋಲ್ಸ್ ಇದಾರೋ ಅವರಿಗೆ ಡ್ಯಾನ್ಸ್ ಮಾಡಕ್ಕಾಗಲ್ಲ ಅಂತ. ನೋಡಿ, ನನ್ನ ಪ್ರಕಾರ ಇದು ಆಡಿಯನ್ಸ್ನ ಹೇಳಿಕೆ ಆಗಿದ್ರೆ, ಆಡಿಯನ್ಸ್ ಯಾವಾಗ ಅಣ್ಣ ಮತ್ತೆ ಪಪ್ಪ ಡ್ಯಾನ್ಸ್ ಮಾಡ್ತಾರೋ ಆಗ ಜಾಸ್ತಿ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಯಾವ ರೀತಿ ಅವರು ಡ್ಯಾನ್ಸ್ ಮಾಡ್ತಾರೋ ಆಗ ಹೆಚ್ಚಾಗಿ ಅಂದ್ರೆ ನೀವು ಆಡಿಯನ್ಸ್ನಲ್ಲೂ ಕೂಡ ಎಷ್ಟೋ ಜನರು ಅಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡಲ್ಲ. ಆದ್ರೆ ನೀವು ಯಾವಾಗ ಎಂಜಾಯ್ ಮಾಡ್ತಿರೋ ಆಗ ಅಷ್ಟು ಗಮನ ಕೊಡಲ್ಲ ನಾನು ಹೇಗೆ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ. ಲೈಫ್ನಲ್ಲಂತೂ ಇದೇ ಆಗುತ್ತೆ. ಹಾಗಾಗಿ ಪಪ್ಪ ಮತ್ತೆ ಅಣ್ಣ ಹಾಗೇನೆ ಇದ್ರು. ಅಂದ್ರೆ ಅವರ ಸ್ಟೈಲ್ ಒಂದು ಯೂನಿಕ್ ಸ್ಟೈಲ್ ಆಗೋಗ್ಬಿಡ್ತು. ಹಾಗಾಗಿ ಮನೀಷಾ ಕೊಯ್ರಾಲಾ ಅವರ ಜೊತೆಗೆ ಒಂದು ಡ್ಯಾನ್ಸ್ ಏನಿತ್ತು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ, ಕ್ರಿಟಿಸೈಸ್ ಮಾಡ್ತಾರೆ. ಏನಂದ್ರೆ ಒಂದೇ ಜಾಗದಲ್ಲಿ ನಿಂತ್ಕೊಂಡೆ. ಹೌದು, ಆ ಸಮಯದಲ್ಲಿ ನನ್ನ ಕಾಲಿನೂ ಹೀಲ್ ಆಗಿರ್ಲಿಲ್ಲ. ಮತ್ತೆ ನನ್ನ ಸೆಕೆಂಡ್ ಆಪರೇಷನ್ ಆಗೋದಿತ್ತು. ಅಂದ್ರೆ ಆಗ ಗೊತ್ತಾಯ್ತು ಏನಂದ್ರೆ ಕಾಲಿನ ಮೂಳೆ ಸೇರ್ಕೊಂಡಿರ್ಲಿಲ್ಲ ಅಂತ. ಹಾಗಾಗಿ ಆವಾಗ ನಾನು ಶೂಟಿಂಗಿಗೆ ಹೋದ್ನೋ ಆಗ ಶೂಟಿಂಗ್ ಮಾಡಬೇಕಾಗಿತ್ತು, ಯಾಕಂದ್ರೆ ಸಾಕಷ್ಟು ಡಿಲೇ ಆಗಿತ್ತು. ಹಾಗಾಗಿ ನನಗೆ ಈ ಸ್ಟೆಪ್ ಕೊಟ್ಬಿಟ್ರು. ಆದ್ರೆ ಜನರಿಗನ್ನಿಸ್ತು ನನ್ನ ಸ್ಟೈಲ್ ಅಂತ, ಅದು ಬಾಬಿಯ ಸ್ಟೈಲ್ ಅಂತ. ಹಾಗಾಗಿ ನಡೆದೋಯ್ತು. ಆಗ ಈಗ ಸ್ವಲ್ಪ ಅದ್ರ ಮೇಲೆ ಮೀಮ್ಸ್ ಕೂಡ ಬಂದಿವೆ, ಆದ್ರೂ ಕೂಡ ಜನ ತುಂಬಾ ಪ್ರೀತಿ ಕೊಡ್ತಾರೆ. ನೋಡಿ, ಯಾವತ್ತಾದ್ರೂ ನೀವು ಮತ್ತೆ ಸನ್ನಿ ಇಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡಿದ್ದೀರಾ ಯಾವ್ದಾದ್ರು ಫಿಲ್ಮ್ನಲ್ಲಿ? ಮಾಡಿದೀವಲ್ವಾ. ಅಣ್ಣ ಏನು ಫಿಲ್ಮ್ ಮಾಡಿದ್ರು ದಿಲ್ಲಗಿ ನಮ್ ಜೊತೆ ಡೈರೆಕ್ಟ್ ಆಗ ಅದರಲ್ಲಿ ಧೂಮ್ ಧೂಮ್ ಲಕ ಲಕ ಧೂಮ್ ಧೂಮ್ ಅದರಲ್ಲಿ ನಾವಿಬ್ರು ಡ್ಯಾನ್ಸ್ ಮಾಡಿದೀವಿ ಒಟ್ಟಿಗೆ. ನಿಮ್ದು ಕೂಡ ಯಾವಾಗ ಸಿನಿಮಾಗಳು ಓಡ್ತಿರ್ಲಿಲ್ವೋ ಆ ಸಮಯದಲ್ಲಿ ನೀವು ಸಾಕಷ್ಟು ಕುಡಿಯೋದಕ್ಕೆ ಶುರು ಮಾಡಿದ್ರಿ. ಆಮೇಲೆ ನಶೆಲ್ ಹೇಳ್ತಾ ಇದ್ರಿ ಏನಂದ್ರೆ ಈ ಪ್ರಪಂಚ ನನ್ನ ಜೊತೆಗಿಲ್ಲ, ನನಗೆ ಯಾರು ಸಿನಿಮಾಗಳನ್ನ ಕೊಡಲ್ಲ ಅಂತ. ಯಾವಾಗ ನೀವು ಗಿವ್ ಅಪ್ ಮಾಡ್ಬಿಡ್ತೀರಾ ಅಂದ್ರೆ ನೀವು ಸೆಲ್ಫ್ ಪಿಟಿಗೆ ಹೋಗ್ಬಿಡ್ತೀರಾ. ಮತ್ತೆ ಇಟ್ಸ್ ಅ ನಾರ್ಮಲ್ ಹ್ಯೂಮನ್ ನೇಚರ್. ಏನಂದ್ರೆ ನೀವು ನಿಮಗನ್ಸುತ್ತೆ ನನ್ನ ಪ್ರಪಂಚ ಮುಗೀತು, ನಾನಿಷ್ಟೊಂದು ಒಳ್ಳೆಯವನಾಗಿದ್ದೀನಿ, ನನ್ನ ಯಾರು ಇಷ್ಟನೇ ಪಡಲ್ಲ ಅಂತ. ಆಮೇಲೆ ಅಡಿಕ್ಷನ್ಸ್ ಆಗೋಗ್ತವೆ ಸ್ವಲ್ಪ ನಿಮ್ಮನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ. ಮತ್ತೆ ಎಣ್ಣೆ ಪಪ್ಪಗೆ ಕೂಡ ಅದೇ ಹವ್ಯಾಸ ಇತ್ತು. ಎಣ್ಣೆಯ ಹುಚ್ಚು ಇರಲಿಲ್ಲ, ಆದ್ರೆ ಎಣ್ಣೆ ಹೊಡೆಯಕ್ಕೆ ಶುರು ಮಾಡಿದ್ರು. ಮತ್ತೆ ಎಣ್ಣೆ ಎಂತ ವಿಷಯ ಅಂದ್ರೆ ಮೊದಲು ನೀವು ಎಣ್ಣೆ ಕುಡಿಯಕ್ಕೆ ಶುರು ಮಾಡ್ತೀರಾ, ಆಮೇಲೆ ಎಣ್ಣೆ ನಿಮ್ಮನ್ನು ಕುಡಿಯಕ್ಕೆ ಶುರು ಮಾಡುತ್ತೆ. ಮತ್ತೆ ಆ ಥರ ಆಯಿತು ನನಗೆ. ಆದರೆ ನನ್ನ ವೈಫ್ ಏನಿದ್ದಾರೆ
ಶೀ ಈಸ್ ಮೈ ಸ್ಪೈನ್ ಆ್ಯಂಡ್ ಶೀ ಈಸ್ ಮೈ ಬ್ಯಾಕ್ ಬೋನ್, ಶೀ ಈಸ್ ಮೈ ಎವ್ರಿಥಿಂಗ್. ಮತ್ತೆ ಒಬ್ಬ ಹೆಂಗಸು ಮಾತ್ರ ಇದನ್ನ ಸಹಿಸ್ಕೊಳಕ್ಕಾಗತ್ತೆ. ಏನಂದ್ರೆ ಒಬ್ಬ ಹಸ್ಬೆಂಡ್ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ. ಒಮ್ಮೊಮ್ಮೆ ನನ್ನ ಪರ್ಸನಾಲಿಟಿಯಲ್ಲಿ ಚೇಂಜ್, ನನ್ನ ಕೋಪ, ನನ್ನ ಇರಿಟೇಷನ್, ಒಂದ್ ವೇಳೆ ತಾನೇ ನನ್ನ ಜೀವನದಲ್ಲಿ ಇಲ್ಲ ಅಂತಿದ್ರೆ ಬಹುಶಃ ನಾನು ಇವತ್ತು ಇಲ್ಲಿ ನಿಮ್ ಜೊತೆ ಕೂತ್ಕೊಂಡು ಮಾತಾಡ್ತಿರ್ಲಿಲ್ಲ. ತಾನಿಯಾ ಸ್ಟುಡ್ ಬೈ ಮೀ ಆ್ಯಂಡ್ ಅವಳು ಮನೆ ನಿಭಾಯಿಸಿದ್ಲು. ನಂದು ಏನು ಖರ್ಚು ಮಾಡ್ದಿತ್ತು ಅವಳು ಖರ್ಚು ಮಾಡ್ತಿದ್ಲು, ಯಾಕಂದ್ರೆ ಮೈ ವೈಫ್ ವರ್ಕ್ಸ್. ಆ್ಯಂಡ್ ಯಾವತ್ತು ನನಗೆ ಅದರದ್ದು ಫೀಲ್ ಆಗೋಕ್ ಬಿಡ್ಲಿಲ್ಲ. ಯಾಕೆ ನಿನ್ ಬಗ್ಗೆ ಈ ಥರ ಯೋಚಿಸ್ತಿದ್ಯಾ ಅಂತ ಅನ್ನೋಳು. ಆದ್ರೆ ಯೋಚನೆ ನಿಮ್ಮ ಒಳಗೆ ಆವಾಗಲೇ ಬರುತ್ತೆ, ಯಾವಾಗ ನಿಮ್ಮ ಒಳಗಿಂದ ಒಂದು ಧ್ವನಿ ಬರುತ್ತೆ. ಮತ್ತೆ ಯಾವಾಗ ಒಳಗಿಂದ ಧ್ವನಿ ಬಂತೋ ಆಗ ನನ್ನ ಮಕ್ಕಳು ಕೇಳೋಕ್ ಶುರು ಮಾಡಿದ್ರು ನನ್ನ ವೈಫ್ ಹತ್ರ. ಏನಂದ್ರೆ, ಪಪ್ಪ ಮನೆಯಲ್ಲೇ ಕೂತಿರ್ತಾರೆ, ನೀವು ಆಫೀಸ್ಗೆ ಹೋಗಿ ಬರ್ತೀರಾ ಪ್ರತಿದಿನ ಅಂತ. ಆಗ ನನಗೆ ಏಕಾಏಕಿ ಸ್ವಲ್ಪ ಅಂದ್ರೆ ಆ ಥರ ಏನೋ ಆಯ್ತು, ನಾನೇನ್ ಮಾಡ್ತಿದ್ದೀನಿ ಅಂತ. ಯಾಕಂದ್ರೆ ಮಕ್ಕಳು ನಿಮ್ಮನ್ನ ನೋಡಿ ದೇ ಲುಕ್ಡ್ ಅಪ್ ಟು ಯು ಅಂಡ್ ದ್ಯಾಟ್ಸ್ ಹೌ ಐ ಸಡನ್ಲಿ ಸ್ನ್ಯಾಪ್ಡ್ ಔಟ್, ಸ್ಟಾರ್ಟೆಡ್ ರಿಯಲಿ ವರ್ಕಿಂಗ್ ಆನ್ ಮೈ ಸೆಲ್ಫ್. ನಿಮ್ಗೆ ಇದು ಕೂಡ ಬೇಜಾರಾಗಿರ್ಬೋದು. ಹೇಗೆ ಇಮ್ತಿಯಾಜ್ ನಿಮ್ಮ ಸ್ನೇಹಿತರಾಗಿದ್ರು, ಅವ್ರು ಯಾವಾಗ ಜವ್ವಿ ಮೇಟ್ ಮಾಡಿದ್ರು ನಿಮ್ಮನ್ನ ಬಿಟ್ಟು ಶಾಹಿದ್ನ ತಗೊಂಡ್ರು. ಹೌದು, ಆ ಕತೆ ಏನಾಯ್ತೋ ಆಯ್ತು. ಆಗ ನಾವೆಲ್ಲ ಸ್ನೇಹಿತರಾಗಿದ್ವಿ. ಆ ಸಮಯದಲ್ಲಿ ನನಗೆ ಮನಸ್ಸು ತುಂಬ ಒಡೆದೋಗಿತ್ತು. ಯಾಕಂದ್ರೆ ಆ ಸಮಯದಲ್ಲಿ ನಾನು ಆ ಸ್ಥಿತಿಯಲ್ಲಿದ್ದೆ. ಆಗ ನನಗೆ ಅಂತ ಫಿಲ್ಮ್ ಬೇಕಾಗಿತ್ತು. ಮತ್ತು ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು ಇಮ್ತಿಯಾಜ್ ಬಗ್ಗೆ. ನಾನು ಯಾವಾಗ ಸೋಚನಾಥ ಅದರಲ್ಲಿ ಮಾಡ್ತಿದ್ದೆ ಅಭಯ್ ಜೊತೆ, ಆಗ ಯಾವಾಗ ನಾನು ರಫ್ ಕಾರ್ಡ್ ನೋಡಿದೆ, ನಾನಂತೂ ಏಕಾಏಕಿ ಐ ಗಾಟ್ ಸೋ ಟೇಕನ್. ಅವನ ಕೆಲಸದಿಂದ ನಾನು ಅಷ್ಟೊಂದು ಎಕ್ಸೈಟ್ ಆಗಿಬಿಟ್ಟೆ. ಇವನಂತೂ ಅಷ್ಟೊಂದು ಒಳ್ಳೆ ಡೈರೆಕ್ಟರ್ ಆಗಿದ್ದಾನೆ, ಇವನ ಜೊತೆ ಕೆಲಸ ಮಾಡಬೇಕು ಅಂತ. ಹಾಗಾಗಿ ಅಲ್ಲಿಂದ ಮಾತು ಬಂತು ಏನಂದ್ರೆ, ನಾವು ಮಾಡ್ತೀವಿ ಅಂತ. ಆದ್ರೆ ಯಾವಾಗ ಮಾರ್ಕೆಟ್ನಲ್ಲಿ ಪೊಸಿಷನ್ ಸರಿ ಇರಲ್ವೋ ಆಗ ಆಮೇಲೆ ಯಾರು ನಿಮಗೆ ಬ್ಯಾಕ್ ಕೂಡ ಮಾಡಲ್ಲ. ಮತ್ತೆ ಅಷ್ಟೊಂದು ಟೈಮ್ ಕಳೆದೋಯ್ತು ಏನಂದ್ರೆ, ಯಾವ್ಯಾವ ವ್ಯಕ್ತಿಗಳನ್ನ ನಾನು ಅಪ್ರೋಚ್ ಮಾಡಿದ್ನೋ ಅದೇ ವ್ಯಕ್ತಿಗಳು, ಅದೇ ಪ್ರೊಡ್ಯೂಸರ್. ಇಮ್ತಿಯಾಜ್ ಬಗ್ಗೆ ನಾನು ಯಾವಾಗ ಹೇಳಿದ್ನೋ ಆಗಂದ್ರು ಇಮ್ತಿಯಾಜ್ ತುಂಬಾ ಕಾಸ್ಟ್ಲಿ ಅಂತ. ಅದೇ ಪ್ರೊಡ್ಯೂಸರ್ ಇಮ್ತಿಯಾಜ್ನ ತಗೊಂಡ. ಅದೇ ಹೀರೋಯಿನ್ ಯಾರ ಜೊತೆ ನಾನು ಮಾತಾಡಿದ್ನೋ ಏನಂದ್ರೆ, ನೀವು ಈ ಫಿಲಮ್ ಮಾಡ್ತೀರಾ ಅಂತ. ಆಗ ಅವಳು ಬೇಡ ಅಂದಿದ್ಲು. ಹಾಗಾಗಿ ಆ ಥರ ಆಯ್ತು. ಅದರಿಂದ ಮನ್ಸಿಗೆ ನೋವು ಆಗೇ ಆಗತ್ತೆ. ಅಂದ್ರೆ ಈ ಥರ ಎಲ್ಲ ಏನಿದೆಯಲ್ಲ, ಅಂದ್ರೆ ಯಾವಾಗ ಈ ಥರ ಎಲ್ಲ ಆಗ್ತಾವೋ ಇವಂತೂ ಆಗ್ತವೆ. ಯಾರ ಜೊತೆನೂ ಯಾವಾಗ್ಲೂ ಒಳ್ಳೇದಾಗೋಕ್ಕಾಗಲ್ಲ. ಮತ್ತೆ ಇದೇ ವಿಷಯಗಳನ್ನ ನೀವು ಯಾವಾಗ ಮತ್ತೆ ನನ್ನ ಮೇಲೆ ಕೆಲಸ ಮಾಡೋಕ್ ಶುರು ಮಾಡಿದ್ನು, ನಾನು ಡಿಸೈಡ್ ಮಾಡ್ದೆ ಏನಂದ್ರೆ, ದಿಸ್ ಈಸ್ ಮೈ ಸ್ಟ್ರೆಂತ್. ದ ಹರ್ಟ್ ವಿಚ್ ಐ ಹ್ಯಾವ್ ಗಾನ್ ಥ್ರೂ, ದ ಆಂಗರ್ ಐ ಹ್ಯಾವ್ ಗಾನ್ ಥ್ರೂ ಶುಡ್ ಬಿಕಮ್ ಯುವರ್ ಸ್ಟ್ರೆಂತ್, ಬಿಕಾಸ್ ಯು ಕಾಂಟ್ ಜಸ್ಟ್ ಕೀಪ್ ಕ್ರೈಯಿಂಗ್ ಅಬೌಟ್ ಇಟ್. ಹಾಗಾಗಿ ದಿಸ್ ಮೇಡ್ ಮೀ, ಐ ಥಿಂಕ್, ಅ ಬೆಟರ್ ಪರ್ಸನ್, ಅ ಬೆಟರ್ ಆಕ್ಟರ್. ಅಂಡ್ ಐ ಥಿಂಕ್ ದಿಸ್ ವರ್ ಲರ್ನಿಂಗ್ಸ್. ಮತ್ತು ನಾನು ಕಲ್ತಿದ್ದೀನಿ ಈ ವಿಷಯಗಳಿಂದ. ಮತ್ತು ನನಗಂತೂ ಯಾರ ಬಗ್ಗೆನೂ ಯಾವ ದೂರೇನೂ ಇಲ್ಲ. ಏನಂದ್ರೆ ಅವ್ರ ನನ್ನ ಜೊತೆ ಈ ತರ ರಾಜೇಶ್ ಖನ್ನಾ ಯಾವಾಗ್ಲೂ ಫಿಲ್ಮ್ ಬಗ್ಗೆ ಹೇಳ್ತಾ ಇದ್ರು, ಇವತ್ತು ನಾನಿದ್ದೀನಿ, ಇಲ್ಲಿ ನಿನ್ನೆ ಬೇರೆ ಯಾರೋ ಇದ್ರು. ಇದು ಕೂಡ ಒಂದು ಕಾಲ, ಅದು ಕೂಡ ಒಂದು ಕಾಲ ಆಗಿತ್ತು. ಜನರಿಂದ ಪ್ರಶ್ನೆ ತಗೊಳ್ಳೋಣ. ನೀವು ಬಾಬಿಜಿ, ನೀವ್ ಇವಾಗ್ ತಾನಿಯಾ ಬಗ್ಗೆ ಮಾತಾಡಿದ್ರಿ, ಅವ್ರು ಯಾವಾಗ್ಲೂ ನಿಮ್ ಜೊತೆ ನಿಂತಿದ್ರು ಅಂತ. ನಾವೆಲ್ಲೋ ಓದಿದ್ವಿ ಏನಂದ್ರೆ, ಯಾವಾಗ ನಿಮ್ ಕೆಟ್ಟ ಸಮಯ ನಡೀತಿತ್ತೋ ಆಗ ಅವ್ರು ನಿಮ್ಮನ್ ಸಾಕಷ್ಟ್ ಬೈದಿದ್ರು, ಅಂದ್ರೆ ಅವ್ರು ನಿಮ್ಮನ್ ಬಿಟ್ಟು ಹೋಗಿದ್ರು ಅಂತ. ಈ ವಿಷಯದಲ್ಲಿ ಏನಾದ್ರೂ ಸ್ವಲ್ಪ ಸತ್ಯ ಇದೆಯಾ? ಇದಂತೂ ಜೋಕ್ ಕೇಳೋ ತರ ಇದೆ. ನಾನು ಅದನ್ನೇ ಅಲ್ವಾ ಹೇಳ್ತಿರೋದು. ಏನಂದ್ರೆ, ಹೆಂಗಸರು ಎಷ್ಟೊಂದು ಸ್ಟ್ರಾಂಗ್ ಆಗಿರ್ತಾರೆ. ಯುನೋ, ಐ ಥಿಂಕ್ ಗಂಡಸು ಮಸಲ್ ಗಿಸಲ್ ಮಾಡ್ಕೊಳ್ತಾನೆ, ಆದ್ರೆ ಏನು ಮನ್ಸು ಮತ್ತೆ ಮೆದುಳು ಏನು ಸ್ಟ್ರಾಂಗ್ ಆಗಿರುತ್ತೋ, ಭಗವಂತ ಅವರನ್ನ ಆ ಥರ ಸೃಷ್ಟಿ ಮಾಡಿದ್ದಾನೆ. ಮತ್ತೆ ನನ್ನ ವೈಫ್ ಯಾವಾಗ್ಲೂ ನನ್ನ ಜೊತೆಗೇ ಇದ್ಲು. ಹೌದು, ಹೆದರಿಸ್ತಿದ್ಲು, ಎಣ್ಣೆ ಹೊಡೆಯೋದನ್ನ ಬಿಡ್ಲಿಲ್ಲ ಅಂದ್ರೆ ನಾನು ಬಿಟ್ಟು ಹೋಗ್ತೀನಿ ಅಂತ. ಎಷ್ಟು ಹೆದರಿಸಿದ್ಲು ಅಂದ್ರೆ, ಎಲ್ಲ ಕಡೆ ಹೇಳಿದ್ಲು ಬಿಟ್ಟು ಹೋಗ್ತೀನಿ ಅಂತ. ಹೋಗ್ಲಿಲ್ಲ, ನಾನು ಕುಡಿತಾನೆ ಇದ್ದೆ. ಆದ್ರೆ ಆ ಥರ ಯಾವತ್ತೂ ಇಲ್ಲ. ನಿಮ್ಮ ವೈಫ್ ಏನಿದ್ದಾರಲ್ಲ, ನಿಮ್ಮ ಸ್ಟೈಲಿಂಗ್ ಮಾಡ್ತಾರ ಅವರು? ನನಗೆ ಎಷ್ಟೊಂದು ಕೆಟ್ಟ ಅಭ್ಯಾಸ ಇದೆ ಶಾಪಿಂಗ್ದು. ಅಂದ್ರೆ ನನಗೆ ರಾತ್ರಿಲಿ ನಿದ್ದೆನೆ ಬರಲ್ಲ. ಆಗ ನಾನು ಆನ್ಲೈನ್ ಶಾಪಿಂಗ್ ಮಾಡ್ತಾನೆ ಇರ್ತೀನಿ. ನನ್ನ ವೈಫ್ ಮಾರಿದಿನ ಹೇಳ್ತಾಳೆ, ಇದ್ ನೋಡು ನಿನ್ನ ಬಿಲ್ ಎಷ್ಟಾಗಿದೆ ಅಂತ. ನಾನು ಹೇಳ್ತೀನಿ, ಹೌದು ಗೊತ್ತಿದೆ, ಆದ್ರೆ ಸಾರಿ ಇನ್ನೊಂದ್ಸಲ ಮಾಡಲ್ಲ ಅಂತ. ಮತ್ತೆ ಅದೇ ಬಟ್ಟೆಗಳನ್ನ ಅವಳು ನನಗೆ ಸ್ಟೈಲ್ ಮಾಡ್ತಾಳೆ. ಮತ್ತೆ ನಾನು ಹೇಳ್ತೀನಿ, ನೋಡ್ದ ಬೈದಿದ್ದೆ, ಆದ್ರೆ ಸ್ಟೈಲ್ನ ಎಲ್ಲ ಕ್ರೆಡಿಟ್ ನಿನಗೆ ಸಿಗ್ತಿದೆ ಅಂತ. ಶಾಪಿಂಗ್ ನಾನು ಮಾಡಿದ್ದೆ. ಅಂದ್ರೆ ಶಿ ಸ್ಟೈಲ್ಸ್ ಮೀ. ಅಂದ್ರೆ ಎಷ್ಟೊಂದು ನನ್ನ ಅಭ್ಯಾಸ ಹಾಳಾಗೋಗಿದೆ. ಅಂದ್ರೆ ಈಗ 30 ವರ್ಷ ಆಗೋಗಿದೆ, ನನಗೆ ಅರ್ಥನೇ ಆಗ್ತಿಲ್ಲ ನಾನು ಯಾವ ಬಟ್ಟೆ ಹಾಕೊಳ್ಳೋದು ಅಂತ. ಎಲ್ಲಿವರೆಗೂ ಅವಳು ಹೇಳಲ್ವೋ ಇದು ಹಾಕೋ ಅಂತ. ಇದನ್ನ ತಾನೇನೆ ಚೂಸ್ ಮಾಡಿದ್ದಾಳೆ ನನಗೋಸ್ಕರ. ಮತ್ತೆ ನನ್ನ ಮಕ್ಕಳು ಕೂಡ ಹಾಳಾಗಿ ಹೋಗಿದ್ದಾರೆ. ಅವಳು ಅವ್ರಿಗೋಸ್ಕರ ಕೂಡ ಮಾಡ್ತಾ ಇರ್ತಾಳೆ. ಅಂದ್ರೆ ಅಷ್ಟೊಂದು ಹಾಳು ಮಾಡ್ಬಿಟ್ಟಿದ್ದಾಳೆ ನನ್ನ ವೈಫ್ ನಮ್ಮ ಮೂವರನ್ನ. ನಾನ್ ಕೇಳ್ಪಟ್ಟೆ ನಿಮ್ಮ ಒಬ್ಬ ಮಗ ಅಂತೂ ಫೋಟೋಗ್ರಫಿ ಮಾಡ್ತಾನೆ ಅಂತ. ನಿಮ್ಮ ಎಲ್ಲಾ ಫೋಟೋಶೂಟ್ ಅವನೇ ಮಾಡ್ತಾನಂತೆ. ಅವನಿಗೆ ತುಂಬಾ ಈಸ್ ವೆರಿ ಟ್ಯಾಲೆಂಟೆಡ್. ಅವನಿಗೆ ಕೋವಿಡ್ ಟೈಮ್ನಲ್ಲಿ ಎಲ್ಲರೂ ಸಿಕ್ಕಾಕೊಂಡಿದ್ರು. ಆಗ ಅವನಿಗೆ ಸಿನಿಮಾಗಳ ಹುಚ್ಚು ತುಂಬಾ ಇದೆ. ಅವನು ತನ್ನಷ್ಟಕ್ಕೆ ತಾನೇ ಹೇಗೆ
ಎಡಿಟ್ ಮಾಡ್ತಾರೆ, ಅದಾದ್ಮೇಲೆ ಫಿಲ್ ಮಾಡೋದು ಹೇಗೆ ಮಾಡ್ತಾರೆ, ಹೇಗೆ ಅದನ್ನ ಎಡಿಟ್ ಮಾಡ್ತಾರೆ, ಅದಾದ್ಮೇಲೆ ಹೇಗೆ ಸೌಂಡ್ ಎಫೆಕ್ಟ್ ಹಾಕ್ತಾರೆ, ಹೇಗೆ ಡಬ್ಬಿಂಗ್ ಮಾಡ್ತಾರೆ. ಅವನು ಖುದ್ದು ತನ್ನಷ್ಟಕ್ಕೆ ತಾನೇ ಕಲ್ತ್ಕೊಂಡ. ಮತ್ತೆ ಇದಷ್ಟೇ ಅಲ್ಲ, ಅವನು ತನ್ನ ಫಿಸಿಕ್ ಮೇಲೆ ಗಮನ ತಗೊಂಡ. ಅಂದ್ರೆ ಅವನು ಚಿಕ್ಕವನಾಗಿದ್ದ, ಈಗ ಅವನಿಗೆ 21 ವರ್ಷ. ಮತ್ತೆ ಆಮೇಲೆ ಅವನು ನಲ್ಲಿ ಅಷ್ಟೊಂದು, ಅಂದ್ರೆ ಅವನು ನಮ್ಮ ನಲ್ಲಿ ಇದೆ ಸ್ವಲ್ಪ ಡ್ಯಾನ್ಸ್ದು ಸ್ವಲ್ಪ. ಮತ್ತೆ ಅವನು ತನ್ನಂತಾನು ಎಷ್ಟೊಂದು ಟ್ರೈನ್ ಮಾಡ್ದ ನಲ್ಲಿ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಏನಂದ್ರೆ ತುಂಬಾ ಕಷ್ಟಪಟ್ಟ. ಏನಾಯ್ತು ಅಂದ್ರೆ ಕೋವಿಡ್ನ ನಂತರ ಹಿ ವೆಂಟ್ ಥ್ರೂ ಎ ಫೇಸ್. ಏನಂದ್ರೆ ಸಾಕಷ್ಟು ವ್ಯಕ್ತಿಗಳ ಜೊತೆ ಆಗತ್ತೆ ಇದು, ಭಯ ಕೂತ್ಬಿಡುತ್ತೆ ನಿಮ್ಮ ಮನ್ಸಲ್ಲಿ, ಮಾಸ್ಕ್ ತೆಗೆಯೋದ್ರದ್ದು ಇದ್ರದ್ದು. ಹಾಗಾಗಿ ಅವನ ಜೊತೆ ಸಾಕಷ್ಟಾಯ್ತು, ಸಾಕಷ್ಟು ಟೈಮ್ ತನಕ ಅವನ ಆತರ ಇದ್ದ. ಆಗ ಅವಿನಾಶ್ ಗೋರೇಕರ್ ಅವರು ತುಂಬಾನೇ ಒಳ್ಳೆ ಸ್ನೇಹಿತ ನನಗೆ. ಅವನು ಫೈನಲಿ ಹೇಳ್ದ ಏನಂದ್ರೆ, ನನಗೆ ಇವನನ್ನ ನಿಭಾಯಿಸೋಕ್ ಬಿಡು, ಇವನನ್ನ ನನ್ನ ಹತ್ರ ಕಳಿಸು ಅಂತ. ಮತ್ತೆ ಅವನು 1 ವರ್ಷ ಅವನ ಜೊತೆ ಫೋಟೋಗ್ರಫಿ ಮಾಡ್ದ. ಅದಕ್ಕಿಂತ ಮೊದಲೇ ಅವನಿಗೆ ಫೋಟೋಗ್ರಫಿ ಹುಚ್ಚಿತ್ತು. ಹಾಗಾಗಿ ನಾನು ಏನೇ ಫೋಟೋಗ್ರಾಫ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನೋ, ಹೆಚ್ಚಾಗಿ ನಾನು ಅವನ ಹೆಸರಾಗ್ತೀನಿ ಕೆಳಗಡೆ. ಆದ್ರೆ ಅವನು ತನ್ನ ಇನ್ಸ್ಟಾಗ್ರಾಮ್ನ ಬಂದ್ ಮಾಡ್ಬಿಟ್ಟ, ಯಾಕಂದ್ರೆ ಅವನಿಗೆ ಯಾರು ಬೇಡ ಫಾಲೋವರ್ಸ್. ಹಾಗಾಗಿ ಅದು ಹೆಚ್ಚಾಗಿ ಅವನೇ ತೆಗ್ದಿದ್ದಾನೆ. ಈಗ ಅವನಿಗೂ ಕೂಡ ಹೀರೋ ಆಗೋದಕ್ಕೆ ಅವಕಾಶ ಸಿಗುತ್ತಾ? ನನ್ನ ಮಕ್ಕಳಿಬ್ರಿಗೂ ಹೀರೋ ಆಗ್ಬೇಕು ಅಂತಿದೆ. ಏನ್ ಮಾಡೋದು, ಈ ಇಂಡಸ್ಟ್ರಿ ಈ ಥರ ಇದೆ. ಏನಂದ್ರೆ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ, ಅವನು ಡಾಕ್ಟರ್ ಆಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು ಅಥವಾ ಯಾವುದೇ ಪ್ರೊಫೆಷನ್ ಅವ್ರು ಆಗಿರ್ಬೋದು. ಅವ್ರೆಲ್ಲರ ತಲೆಯಲ್ಲೂ ಒಂದು ಯೋಚನೆ ಬಂದಿರುತ್ತೇನೆಂದ್ರೆ ನಾನು ಕೂಡ ಒಬ್ಬ ಆಕ್ಟರ್ ಆಗ್ಬೋದು ಅಂತ. ಈ ಪ್ರೊಫೆಷನ್ ಆ ರೀತಿ ಇದೆ, ಯುನೋ. ಹಾಗಾಗಿ ಮತ್ತೆ ಈಗ ಇದೇ ಕುಟುಂಬದಿಂದ ಬಂದಿದ್ದಾರೆ, ಇದರಲ್ಲಿ ದೊಡ್ಡವರಾಗಿದ್ದಾರೆ, ಆ ವ್ಯಕ್ತಿಗಳನ್ನ ನೋಡಿದ್ದಾರೆ. ನಾನಂತೂ ನನ್ನ ದೊಡ್ಡ ಮಗಂಗೆ ಫೈನಾನ್ಸ್ ಓದಿಸಿದ್ದೀನಿ. ಹಿ ವೆಂಟ್ ಟು NYS ಟೌನ್ ಅಂಡ್ ಹಿ ಪಾಸ್ಡ್ ವಿತ್ ಆನರ್ಸ್. ಹಿ ವಾಸ್ ರಿಯಲಿ ಗುಡ್ ಎಟ್ ಹಿಸ್ ಸ್ಟಡೀಸ್. ಹಾಗಾಗಿ ನನಗನ್ನಿಸ್ತು ಬಹುಶಃ ಇವನು ಬೇರೆ ಏನಾದರೂ ಮಾಡ್ತಾನೆ, ಅಮೆರಿಕದಲ್ಲಿ ಸೆಟ್ಲ್ ಆಗಿ ಹೋಗ್ತಾನೆ, ನಾನು ಹೋಗ್ತೀನಿ, ದೊಡ್ಡ ಮನೆ ಇರುತ್ತೆ, ಏನೇ ಇದ್ರು ಅಂದ್ರೆ ಕಷ್ಟಪಡ್ತಾನೆ, ರಜೆಗಳನ್ನ ಇವನ್ ಜೊತೆ ಕಳೆಯೋಣ ಅಂತ. ಆದ್ರೆ ಇವನಿಗೆ ಆಕ್ಟರ್ ಆಗ್ಬೇಕು ಅಂತ ಇದೆ. ಹಾಗಾಗಿ ಅವನು ಈಗ ಆಕ್ಟಿಂಗ್ ಕಲಿತಾ ಇದ್ದಾನೆ, ಆಕ್ಟಿಂಗ್ ಕೋರ್ಸಸ್ ಮಾಡ್ತಿದ್ದಾನೆ, ಪ್ರಯತ್ನ ಮಾಡ್ತಿದ್ದಾನೆ.